ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಗೃಹ ರಕ್ಷಕ ದಳದ ವಾರ್ಷಿಕ ದಿನಾಚರಣೆ. ಸಮಾಜ ಸ್ವಾಸ್ಥ್ಯ ಕಾಪಾಡುವಲ್ಲಿ ಗೃಹ ರಕ್ಷಕದ ಸೇವೆ ಸ್ಮರಣೀಯ. ಶಿವಾನಂದ ಭಜಂತ್ರಿ. ಎನ್ಆರ್ಎಸ್ ವಾರ್ಡಿನಲ್ಲಿ ಸೌಕರ್ಯಗಳ ಕೊರತೆ, ಕ್ರಮ ವಹಿಸದಿದ್ದರೆ ಹೆದ್ದಾರಿ ತಡೆದು ಪ್ರತಿಭಟನೆ. ಶಿವಕುಮಾರ್ ಪೊಲೀಸ್ ಪಾಟೀಲ್. ಟಿಪ್ಪು ಸುಲ್ತಾನ್ ಗಾರ್ಡನ್ ಅಭಿವೃದ್ಧಿಪಡಿಸಲು ಆಗ್ರಹಿಸಿ ಮನುವಾದಿ ಫಾಸಿಸ್ಟ್ ವಿರೋಧಿ ಜನತಾರಂಗ ಮನವಿ. ಕೇಂದ್ರ ಗೃಹ ಅವಿತ ರಾಜೀನಾಮೆಗೆ ಆಗ್ರಹಿಸಿ ಬಿಎಸ್ಪಿ ಮನವಿ. ಅಮಿತ್ ಶಾ ಹೇಳಿಕೆ ವಿರೋಧಿಸಿ ಛಲವಾದಿ ಮಹಾಸಭಾ ಮನವಿ. ಅಂಬೇಡ್ಕರಿಗೆ ಅಪಮಾನ, ಕೇಂದ್ರ ಸಂಪುಟದಿಂದ ಶಾ ಕೈ ಬಿಡಲು ಆಗ್ರಹ. ಮರ್ಚಡ್ ಗ್ರಾಮದಲ್ಲಿ ರಸ್ತೆ ಅಪಘಾತ, 5 ಗಾಯ. ವಾರ್ತೆಗಳ ವಿವರ. ಗೃಹ ರಕ್ಷಕ ದಳ ಸಿಬ್ಬಂದಿಗಳ ಸೇವೆ ಸಮಾಜಕ್ಕೆ ಅತ್ಯವಶ್ಯಕ. ಪೊಲೀಸ್ ಇಲಾಖೆ ಜೊತೆಗೂಡಿ ಕೆಲಸ ಮಾಡುತ್ತಿದ್ದು ಅವಿಭಾಜ್ಯ ಅಂಗವಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ಹೇಳಿದರು. ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಗೃಹ ರಕ್ಷಕ ದಳ ವತಿಯಿಂದ ಅಖಿಲ ಭಾರತ ಗೃಹ ರಕ್ಷಕ ದಳದ ವಾರ್ಷಿಕ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಗೃಹ ರಕ್ಷಕ ದಳದ ವಾರ್ಷಿಕ ದಿನಾಚರಣೆ ಸಿಬ್ಬಂದಿಗಳ ಸಂತಸ ದಿನವಾಗಿದೆ. ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡುತ್ತಿದ್ದ ಗೃಹ ರಕ್ಷಕ ದಳ ಸಿಬ್ಬಂದಿಗಳು ಇಂದು ಎಲ್ಲರೂ ಒಂದೆಡೆ ಸೇರಿಕೊಂಡು ದಿನಾಚರಣೆ ಆಚರಣೆ ಮಾಡಲಾಗುತ್ತಿದೆ. ಗೃಹ ರಕ್ಷಕ ದಳ ಸಿಬ್ಬಂದಿಗಳು ಪ್ರವಾಹ, ಕೋವಿಡ್, ಚುನಾವಣೆ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಸಾಕಷ್ಟು ಪ್ರಾಮಾಣಿಕವಾಗಿ ಜವಾಬ್ದಾರಿ ವಹಿಸಿ ಕೆಲಸ ಮಾಡಿದ್ದಾರೆ. ಪೊಲೀಸರ ಜೊತೆಯಾಗಿ ಕೆಲಸ ಮಾಡುತ್ತಿದ್ದು ಸಮಾಜದ ಸೇವೆಗೆ ಗೃಹ ರಕ್ಷಕ ದಳ ಸಿಬ್ಬಂದಿಗಳ ಕೊಡುಗೆ ಸಾಕಷ್ಟಿದೆ ಎಂದರು. ಮತ್ತು ಸಹಾಯಕ ಬೋಧಕರಾದ ನಾಲ್ ಸಾಬ್ ಭಂಡಾರಿ ಅವರು ಮತ್ತು ಮಂಜುನಾಥ್ ಸಾಹೇಬರು ನಂತರ ನಮ್ಮ ಈ ಗೃಹ ರಕ್ಷಕ ದಳದ ಪ್ರಮಾಣ ವಚನ ಸ್ವೀಕಾರವನ್ನು ಸೀನಿಯರ್ ಕಾರ್ಡಿನಲ್ ಕಮಾಂಡರ್ ಮತ್ತು ರಾಷ್ಟ್ರಪತಿ ಪುತ್ರರಾದ ಇವರು ಬಂದು ನಡೆಸಿಕೊಡಬೇಕಾಗಿ ಸೇವೆಯನ್ನು ಚೆನ್ನಾಗಿ ಮತ್ತು ಶಾಂತಿ ಪಾಲನೆ, ಆಸ್ತಿಯ ಭದ್ರತೆ ಮತ್ತು ಸಾರ್ವಜನಿಕನುಸಾರವಾಗಿ ನಿರ್ವಹಿಸಲಾಗಿ ಕಾನೂನಿನ ಅನುಸಾರವಾಗಿ ನನ್ನ ಜೋರಾಗಿ ಸಮಯವನ್ನು ಬಿಟ್ಟು ನಮ್ಮೊಂದಿಗೆ ಹಂಚಿಕೊಳ್ಳುವಂದರೆ ವೇದಿಕೆಯಲ್ಲಿ ನಮ್ಮ ಗಣ್ಯರಿಗೆ ಆಗಿನಲ್ಲಿ ಇವರನ್ನು ಸಹ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಶ್ರೀ ಮಂಜುನಾಥ್ ದೇಸಾಯಿ ಎಲ್ಲಿದ್ದರೂ ವೇದಿಕೆಗೆ ಆಗಮಿಸಬೇಕು. ಕೆಲಸ ಮಾಡಿದವರು ಎಲ್ಲ ಕಡೆಯೂ ಗೃಹ ರಕ್ಷಕರ ಜೊತೆ ಕೆಲಸ ಮಾಡಿದ್ರು. ಅದು ಪ್ರಕೃತಿ ವಿಕೋಪ ಇರ್ಬೋದು, ಚುನಾವಣೆ ಇರ್ಬೋದು, ಅಥವಾ ಯಾವುದೋ ಒಂದು ಸಂಸ್ಥೆಗೆ ನಾವು ಗೃಹ ರಕ್ಷಕರು ಕೊಡಬೇಕಾದ್ರೂ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ನಿಮ್ಮೆಲ್ಲ ಪ್ರಪೋಸಲ್ಸ್ ಸರ್ಕಾರಕ್ಕೆ ಹೋಗ್ತವೆ. ಸೊ ಹೀಗಾಗಿ ಅದು ಅಲ್ಲ, ನಮ್ಮ ಆಫೀಸಲ್ಲಿ ಕೂಡ 3 ಜನ ಗೃಹ ರಕ್ಷಕರು ತಾವಾಗ ನಮಗೆ ಸೆಕ್ಯೂರಿಟಿ ಕೊಡ್ತೇವೆ. ಈಗ ಹೊಸ ಆಫೀಸ್, ಹೊಸ DC ಆಫೀಸ್ ಕೊಡ್ತೇವೆ. ಅಲ್ಲಿ ಕೂಡ ತಾವಾಗ ನಮ್ಮ ಆಫೀಸ್ ರಕ್ಷಣೆ ಜವಾಬ್ದಾರಿ ತಗೊಳ್ತೀವಿ. ನಾನು ನೋಡಿ ಸಾಕಷ್ಟು 2009
ಬ್ಲಡ್ ಬ್ಯಾಂಕ್ 2019, ಆಮೇಲೆ ಕೋವಿಡ್ ಇರ್ಬೋದು ಕೊಡಿ ಅಂತ ಹೇಳ್ಬೋದು. ಯಾಕಂದ್ರೆ ಲಾ ಆ್ಯಂಡ್ ಆರ್ಡರ್ ಇರ್ಬೋದು, ಎಮರ್ಜೆನ್ಸಿ ಇರ್ಬೋದು, ಎಲ್ಲ ಪರಿಸ್ಥಿತಿಗಳಲ್ಲೂ ನಾವು ಯಾವಾಗಲೂ ರೆಡಿ ಆಗಿರ್ತೀವಿ. ಅದು ಈಗಷ್ಟೇ ಅಲ್ಲ, ನೀವು ಲಾಸ್ಟ್ ಎಲ್ಲ ಎಲೆಕ್ಷನ್ ಮಧ್ಯಪ್ರದೇಶ ಇರ್ಬೋದು, ಮೊನ್ನೆನ ಎಲೆಕ್ಷನ್ ಅದು ಮಹಾರಾಷ್ಟ್ರ ಇರ್ಬೋದು, ಎಲ್ಲ ಕಡೆ ಹೋಗಿ ಚುನಾವಣೆಗೆ ಕೆಲಸಕ್ಕೆ ಹೋಗಿ. ಡಿಎಸ್ಪಿ ಸತ್ಯನಾರಾಯಣ್ ಮಾತಾಡಿ, ಗೃಹ ರಕ್ಷಕ ದಳ ಸಿಬ್ಬಂದಿಗಳ ಸೇವೆ ಪೊಲೀಸ್ ಇಲಾಖೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಪೊಲೀಸರ ಕೆಲಸ ಎಲ್ಲಿ ಇರುತ್ತೋ ಅಲ್ಲಿ ಗೃಹ ರಕ್ಷಕ ದಳ ಸಿಬ್ಬಂದಿಗಳು ಇರಬೇಕು. ಎರಡು ಇಲಾಖೆ ಅವಿನಾಭಾವ ಸಂಬಂಧವಿದೆ ಎಂದರು. ಚುನಾವಣೆ ಬಂದೋಬಸ್ತ್ಗಾಗಿ ವಿವಿಧ ರಾಜ್ಯಗಳಲ್ಲಿ ಕೆಲಸ ಮಾಡಿದ್ದೀರಿ. ಗೃಹ ರಕ್ಷಕ ದಳ ಸಿಬ್ಬಂದಿಗಳು ನಂಬಿಕೆಗೆ ಅರ್ಹರು, ಜವಾಬ್ದಾರಿ ವಹಿಸಿ ಕೆಲಸ ಮಾಡುತ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರಾಮಾಣಿಕತೆ, ನಿಷ್ಠೆ ಕಡಿಮೆಯಾಗಿದೆ. ಇದು ಗೃಹ ರಕ್ಷಕ ದಳ ಸಿಬ್ಬಂದಿಗಳಿಗೆ ಶೋಭೆಯಲ್ಲ. ಇಷ್ಟವಿದ್ದರೆ ಕೆಲಸ ಮಾಡಿ, ಇಲ್ಲದಿದ್ದರೆ ಬಿಟ್ಟು ಹೋಗಿ. ಆದರೆ ಗೃಹ ರಕ್ಷಕ ದಳ ಸೇವೆಗೆ ಸಾಕಷ್ಟು ಮಹತ್ವವಿದೆ, ಅದನ್ನು ಕಾಪಾಡಿಕೊಂಡು ಹೋಗಬೇಕು. ವೃತ್ತಿ ಗೌರವ ಸೂಚಕವನ್ನು ತೋರುತ್ತದೆ. ಯಾವುದೇ ಕೆಲಸವಿದ್ದರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಉತ್ತಮವಾಗಿ ಕೆಲಸ ಮಾಡಿದವರಿಗೆ ಮುಖ್ಯಮಂತ್ರಿ, ರಾಷ್ಟ್ರಪತಿಗಳು ಚಿನ್ನದ ಪದಕ ನೀಡಿ ಗೌರವಿಸಿದ್ದಾರೆ ಎಂದರು. ಬಂದೋಬಸ್ತ್ ಸಮಯದಲ್ಲಿ ನಿಗದಿತ ಸಮಯಕ್ಕೆ ಹಾಜರಾಗಿ ಜವಾಬ್ದಾರಿ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಈ ವೇಳೆ ಅತ್ಯುತ್ತಮ ಕೆಲಸ ಮಾಡಿದ್ದ ಗೃಹ ರಕ್ಷಕ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಪೊಲೀಸ್ ಅಲ್ಲಿ ಒಂದು ಗೃಹ ರಕ್ಷಕರು ಇದೆ, ಗಂಡ ಹೆಂಡತಿ ಸಂಬಂಧ ಪ್ರತಿಯೊಂದು ಕ್ಷೇತ್ರದಲ್ಲಿರುವ ಪೊಲೀಸ್ ಇಲಾಖೆಗೆ ಸಹಕಾರಿಗಳಾಗಿ ಹೆಗಲನ್ನ ನಿಭಾಯಿಸಿಕೊಂಡು ಹೋಗಿರ್ತಕ್ಕಂಥ ಇಲಾಖೆ ಇತ್ತು, ಅದು ಗೃಹ ರಕ್ಷಕರಾಗಿದೆ. ಕಳೆದ 2 ವರ್ಷಗಳ ಅವಧಿಯಲ್ಲಿ ನಾವು ನೋಡ್ತಾ ಬಂದಾಗ ರಾಯಚೂರು ಜಿಲ್ಲೆಯಲ್ಲಿ ಹಲವಾರು ಬಂದೋಬಸ್ತ್ಗಳಲ್ಲಿ ನಾವು ಮುಖಾಮುಖಿಯಾಗಿರ್ತಕ್ಕಂಥ ಸನ್ಮಾನ ಮುಖ್ಯಮಂತ್ರಿಗಳ ಬಂದೋಬಸ್ತ ಆಗಿರ್ಬೋದು, ಗವರ್ನರ್ಗಳ ಬಂದೋಬಸ್ತ ಆಗಿರ್ಬೋದು, ರಾಹುಲ್ ಗಾಂಧಿ ಅವರು ಬಂದೋಬಸ್ತ ಆಗಿರ್ಬೋದು, ಮತ್ತೆ ಅದನ್ನು ಬಿಟ್ಟು ಬಂದರೆ ಲೋಕಸಭಾ ಚುನಾವಣೆ ಆಗಿರ್ಬೋದು, ಅದಾದ ನಂತರ ವಿಧಾನಸಭಾ ಚುನಾವಣೆಗಳಾಗಿದೆ. ಆದ್ರೆ ಏನೇ ನಾವು ಇನ್ನೂ ಹೆಚ್ಚಿನದಾಗಿ ಗಣೇಶ ಹೆಚ್ಚಿನದಾಗಿ ಎಲ್ಲ ಬಂದೋಬಸ್ತನ್ನು ಬಂದಾಗ ಅಲ್ಲಿಂದ ಜಾಗ ನಾನು ಸ್ಪೆಸಿಫಿಕ್ ಆಗಿರ್ತದೆ. ಆ ಥರ ಏನಾದ್ರು ಆಗಿತ್ತು ಅಂತಂದರೆ ನೇರವಾಗಿ ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀನಿ. ಬಟ್ ಇದೇವರೆಗೆ ಯಾರು ತಂದಿಲ್ಲ. ಬಂದರೆ ಅದರ ಅರ್ಥ ಏನು ಅಂತಂದ್ರೆ ಗೊತ್ತಾಗಿದೆ, ನಮ್ಮ ಅಧಿಕಾರಿ ನಮ್ಮ ಸಿಬ್ಬಂದಿಗಳು ಕೂಡ ಇಲ್ಲ, ನಾವು ಬಿಟ್ಟು ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಅಧಿಕಾರಿಗಳಿಗೆ ತಿಳಿಸ್ತಾರೆ, ಪರಿಶ್ರಮ ಆಗ್ತದೆ ಅಂತೇಳಿ ಕಾರಣ ಅಂದರೆ ಅದರ ಅರ್ಥ ಏನಂದ್ರೆ ಜವಾಬ್ದಾರಿ ಎಲ್ಲದಕ್ಕೂ ಇರ್ತಕ್ಕಂಥದ್ದು. ಬರೀ ಪೊಲೀಸ್ ಇಲಾಖೆ ಮೇಲೆ ಜವಾಬ್ದಾರಿ ಇರ್ತದೆ. ನಮಗೆ ನಿಮಗೆ ಏನು ವ್ಯತ್ಯಾಸ ಇದೆ? ವ್ಯತ್ಯಾಸ ಏನಿಲ್ಲ. ನಾವು ಕಾಗಿ ಬಿಟ್ಟಿದ್ದೀವಿ, ನೀವು ಕಾಗಿ ಬಿಟ್ಟಿದ್ದೀವಿ. ನಾವು ಸಾರ್ವಜನಿಕರ ರಕ್ಷಣೆ ನಾವು ನಿಂತಿರ್ತಕ್ಕಂಥದ್ದು, ಅದೇ ರೀತಿ ನೀವು ಕೂಡ ಸಾರ್ವಜನಿಕರ ಆಸ್ತಿ ಮತ್ತು ರಕ್ಷಣೆಗಳು ಕೂಡ ನಿಂತಿರ್ತಕ್ಕಂಥದ್ದು. ಈಗೆಲ್ಲ ನೀವು ಓದ್ ತಗೊಂಡಿಲ್ಲ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ನಾವೇನು ಓದ್ ತಗೊಂಡ್ಬಿಟ್ಟು ಅದನ್ನೇ ನೀವು ತಗೊಂಡ್ಬಿಟ್ಟು. ಈ ಸಂದರ್ಭದಲ್ಲಿ ಜಿಲ್ಲಾ ಗೃಹ ರಕ್ಷಕ ದಳದ ಮಹಾದೇಷ್ಟ ಜಂಬಣ್ಣ, ನಿವೃತ್ತ ಕಮಾಂಡರ್ ರಾಮೋಜಿ, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಸೇರಿದಂತೆ ಗೃಹ ರಕ್ಷಕ ದಳ ಸಿಬ್ಬಂದಿಗಳು ಇದ್ದರು. ನಗರಸಭೆ ವ್ಯಾಪ್ತಿಗೆ ಬರುವ ವಾರ್ಡ್ ನಂಬರ್ 33 ಯರಮರಸ್ ಗ್ರಾಮ ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಿದ್ದು, ಕುಡಿಯುವ ನೀರು, ಶೌಚಾಲಯ, ಬೀದಿ ದೀಪಗಳಿಲ್ಲದೆ ಜನರು ನಿತ್ಯ ಸಂಕಷ್ಟ ಪಡುವಂತಾಗಿದೆ. ಹಲವು ಗ್ರಾಮದ ಬೇಡಿಕೆಗಳು ಜಿಲ್ಲಾಡಳಿತ ನಗರಸಭೆಗೆ ಸಲ್ಲಿಸಲಾಗುತ್ತದೆ. ಯಾವುದೇ ಸ್ಪಂದನೆ ದೊರೆಯದೆ ಹೋದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಯುವುದಾಗಿ ಗ್ರಾಮಸ್ಥ ಶಿವಕುಮಾರ್ ಪೊಲೀಸ್ ಪಾಟೀಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರಸಭೆಯಲ್ಲಿ ಅತಿ ಹೆಚ್ಚು ಆದಾಯ ಹೊಂದಿರುವ ವಾರ್ಡ್ ಆಗಿದ್ದರೂ ಕುಡಿಯುವ ನೀರಿನ ಸೌಲಭ್ಯವಿಲ್ಲ. ವೈಯಕ್ತಿಕ ಶೌಚಾಲಯ ಹಾಗೂ ಸಾಮೂಹಿಕ ಶೌಚಾಲಯ ವ್ಯವಸ್ಥೆ ಜನಸಂಖ್ಯೆಗೆ ಅನುಗುಣವಾಗಿಲ್ಲ. ಒಳಚರಂಡಿ ಕಾಮಗಾರಿ ಅಪೂರ್ಣವಾಗಿ ನಿಂತಿದ್ದು, ಇಂದಿಗೂ ಮನೆಗಳ ಚರಂಡಿ ಸಂಪರ್ಕವೇ ನೀಡಿಲ್ಲ. ತ್ಯಾಜ್ಯ ವಿಲೇವಾರಿಯೂ ನಡೆಯುತ್ತಿಲ್ಲ. ನಿವಾಸಿಗಳು ಸಾಂಕ್ರಾಮಿಕ ರೋಗ ಭೀತಿಗೆ ಗುರಿಯಾಗುವಂತಾಗಿದೆ. 1998ರಲ್ಲಿ ನಗರಸಭೆ ವ್ಯಾಪ್ತಿಗೆ ಸೇರ್ಪಡೆಯಾದರೂ ಕನಿಷ್ಠ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ನಗರಸಭೆ ವಿಫಲವಾಗಿದೆ. ಜಿಲ್ಲಾ ಹೆದ್ದಾರಿಯನ್ನು ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿಯಾಗಿ ಮೇಲ್ದರ್ಜೆಗೇರಿಸಲಾಗಿದೆ. ಆದರೆ 2011ರಲ್ಲಿ ರೂಪಿಸಲಾದ ಮಾಸ್ಟರ್ ಪ್ಲಾನ್ನಂತೆ ಕೆಲಸವಾಗುತ್ತಿಲ್ಲ. ಸರ್ವಿಸ್ ರಸ್ತೆ ಇಂದಿಗೂ ನಿರ್ಮಾಣವಾಗಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಸ್ಟ್ಯಾಂಡರ್ಡ್ಸ್
ಇಲ್ಲದೆ ನಿರ್ಮಿಸಲಾಗಿದೆ. ರಸ್ತೆ ಅಪಘಾತಗಳು ನಿತ್ಯವೂ ನಡೆಯುತ್ತಿವೆ. ವಾಹನ ದಟ್ಟಣೆ ನಿಯಂತ್ರಿಸಲಾಗದ ಇರುವುದರಿಂದ ನಿತ್ಯವೂ ಕೆಲಸ ಕಾರ್ಯಗಳಿಗೆ ರಾಯಚೂರು ನಗರಕ್ಕೆ ಬರುವ ವಿದ್ಯಾರ್ಥಿಗಳು, ಸರ್ಕಾರಿ ನೌಕರರು, ಸಾರ್ವಜನಿಕರು ಸಮಯಕ್ಕೆ ಸರಿಯಾಗಿ ನಗರಕ್ಕೆ ಆಗಮಿಸಲು ಸಾಧ್ಯವಾಗುತ್ತಿಲ್ಲ. ಹೆದ್ದಾರಿ ರಸ್ತೆ ಅಪಘಾತಗಳ ಕೇಂದ್ರವಾಗಿ ಮಾರ್ಪಟ್ಟಿದೆ. ಹತ್ತಿ ಮಾರುಕಟ್ಟೆಗೆ ವಾಹನಗಳು ಬರುತ್ತಿರುವುದರಿಂದ ಸಂಚಾರ ಸಮಸ್ಯೆಯಾಗುತ್ತಿದೆ. ಕೂಡಲೇ ಹೆದ್ದಾರಿ ರಸ್ತೆ ಅಗಲೀಕರಣಗೊಳಿಸಲು ಮುಂದಾಗಬೇಕು. ವಾಹನ ದಟ್ಟಣೆ ನಿಯಂತ್ರಿಸಲು ವಾಹನ ಸಮಯ ಬದಲಿಸಬೇಕು. ವಿಮಾನ ನಿಲ್ದಾಣಕ್ಕೆ ಗುರುತಿಸಲಾದ ಸ್ಥಳದಲ್ಲಿ ವಾಸ ಮಾಡುತ್ತಿರುವ ಜನರಿಗೆ ಪರ್ಯಾಯ ವ್ಯವಸ್ಥೆ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಲಾಗುತ್ತಿದೆ. ಪಕ್ಷಾತೀತವಾಗಿ ನಡೆಯುತ್ತಿರುವ ಹೋರಾಟಕ್ಕೆ ಜಿಲ್ಲಾಡಳಿತ ಸ್ಪಂದಿಸಬೇಕು ಎಂದರು. ತಮಗೆಲ್ಲರಿಗೂ ಗೊತ್ತಿರುವಂತೆ ರಾಯಚೂರು ನಗರದಲ್ಲಿ ಬರ್ತಕ್ಕಂಥ 35 ವಾರ್ಡ್ಗಳಲ್ಲಿ ನಮ್ಮ ಯರಮರಸ್ ವಾರ್ಡ್ ನಂಬರ್ 33 ಕೂಡ ಈ ಒಂದು ರಾಯಚೂರು ನಗರಸಭೆ ವ್ಯಾಪ್ತಿಗೆ ಒಳಪಡುತ್ತದೆ. ಈ ಒಂದು ನಮ್ಮ ವಾರ್ಡ್ ಕೂಡ ಯಾವಾಗಿಂದ ಪಂಚಾಯತಿಂದ ನಗರಸಭೆಗೆ ಒಳಪಟ್ಟು ಅನೇಕ ವರ್ಷಗಳಾದರೂ ಕೂಡ ಭಾಳ ಮೂಲಭೂತ ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ. ಅದರಲ್ಲಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಶಕ್ತಿನಗರದಿಂದ ಬರ್ತಕ್ಕಂಥ ಈ ಹೈವೇ, ನ್ಯಾಷನಲ್ ಹೈವೇ ಏನು ಚಿಕ್ಕಸೂರು, ಇಸ್ರಳ್ಳಿ, ಯರಮರಸ್ ಮುಖಾಂತರ ರಾಯಚೂರಿಗೆ ಬರುತ್ತದೆ. ಇಲ್ಲಿ ಭಾಳ ನಮ್ಮ ಯರಮರಸ್ ಗ್ರಾಮ ಈ ಒಂದು ನ್ಯಾಷನಲ್ ಹೈವೇಯಲ್ಲಿ ಒಳಪಡುತ್ತದೆ. ಇಲ್ಲಿ ಅನೇಕ ನಿಮ್ಗೆ ಗೊತ್ತಿರ್ತಕ್ಕಂಥ ಭಾಳ ಆತಂಕಕಾರಿ ಟ್ರಾಫಿಕ್ ಸಮಸ್ಯೆಯನ್ನು ಜನ ಎದುರಿಸ್ತಾ ಇರ್ತಾರೆ. ಇದೇನಂದರೆ ಹೆದ್ದಾರಿ ತೆಲಂಗಾಣದಲ್ಲಿ 50ಕ್ಕಿಂತ ಹೆಚ್ಚು ಅಪಘಾತಗಳು, ಒಂದು ಸಾವು-ನೋವುಗಳು ಭಾಳ ಆಗಿದೆ. ಕಳೆದ ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ಯರಮರಸ್ನಲ್ಲಿ ಕೂಡ ಒಂದು ಮಾರಣಾಂತಿಕ ಅಪಘಾತ ಆಗಿ ಪ್ರಯಾಣಿಕರು ತೀರ್ಕೊಂಡ್ರು. ಕಳೆದ ಆಗಸ್ಟ್ನಲ್ಲಿ ಬಹುವಾಹನಗಳ ಒಂದು ಸಂಘರ್ಷಣೆ ಆಗಿ 10ಕ್ಕೂ ಹೆಚ್ಚು ಜನ ಗಾಯಾಳುಗಳಾಗಿದೆ. ಈ ರೀತಿಯಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ಏನಂದರೆ ತೀವ್ರ ತೊಂದರೆಗೆ ಒಳಗಾಗ್ತಿದೆ. ದ್ವಿಚಕ್ರ ವಾಹನಗಳು ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಈ ಒಂದು ಹೆದ್ದಾರಿ ಏನಿದೆ ಮೊದಲು ಜಿಲ್ಲಾ ಹೆದ್ದಾರಿ ಆಗಿತ್ತು, ಪ್ರಮುಖ ಜಿಲ್ಲಾ ಹೆದ್ದಾರಿ ಆಯಿತು. ತದನಂತರ ಈ ಒಂದು ಭಾಳ ಸಮಸ್ಯೆಯನ್ನು ನಮ್ಮ ಯರಮರಸ್ ಗ್ರಾಮ ಸುತ್ತಮುತ್ತಲಿನ ಗ್ರಾಮಸ್ಥರು ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ನಿಮ್ಗೆಲ್ಲರೂ ಗೊತ್ತಿರ್ಬೋದು, ಕಾರ್ಪೊರೇಷನ್ನಿಂದ ಈಗ ನಗರಸಭೆಯಿಂದ ಮಹಾನಗರ ಪಾಲಿಕೆ ಆಗ್ತಾ ಇದೆ, ಕಾರ್ಪೊರೇಷನ್ ಆಗ್ತಾ ಇದೆ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಈ ಒಂದು ನಗರದ ಮಹಾಯೋಜನೆಯಂತೆ ಅನುಮೋದಿತ ಸರ್ವಿಸ್ ರಸ್ತೆ ನಿರ್ಮಾಣ ಕಾಮಗಾರಿ ಕೈಗೊಳ್ಳಬೇಕು. ಅದನಂತರ ಅಸ್ತಿತ್ವದಲ್ಲಿ ಹೆದ್ದಾರಿಯನ್ನು 4 ಲೇನ್ ಮಾಡೋದಾಗಿರ್ಬೋದು, ಅಥವಾ ಇಲ್ಲಿರ್ತಕ್ಕಂಥ ಗುಣಮಟ್ಟದ ರಾಷ್ಟ್ರೀಯ ಹೆದ್ದಾರಿಯನ್ನು ಗುಣಮಟ್ಟವನ್ನು ನವೀಕರಿಸಬೇಕು. ಆಮೇಲೆ ಅಗತ್ಯ ಸಂಚಾರಿ ಸಮೀಕ್ಷೆ ನಡೆಸಿ ಅಗತ್ಯವಿರುವ ಹೆಚ್ಚಿನ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಅಲ್ಲಿರ್ತಕ್ಕಂಥ ಈ ಒಂದು ಹೆದ್ದಾರಿಯನ್ನು ಪ್ರಾಕ್ಟಿಕಲ್ ಆಗಿ ನ್ಯಾಷನಲ್ ಹೆದ್ದಾರಿಯಾಗಿ ಮುಂಬರುವ ದಿನಗಳಲ್ಲಿ ಮಾಡಬೇಕಂತ ಬೇಡಿಕೆ ಇಡುತ್ತಾ, ಅದೇ ರೀತಿಯಾಗಿ ಸಂಚಾರ ದಟ್ಟಣೆ ನಿವಾರಿಸಬೇಕಾಗ್ತದೆ. ಸಂಚಾರ ದಟ್ಟಣೆ ನಿವಾರಣೆ ಮಾಡಬೇಕಾದಾಗ ಇಲ್ಲಿ ಒಂದು ಪ್ರಯಾಣ ಸಮಯವನ್ನು ಬರ್ತಕ್ಕಂಥ ಸಮಯದಲ್ಲಿ ಗೂಡ್ಸ್ ಲಾರಿ ಆಗಿರ್ಬೋದು, ನಿಮ್ಗೆ ಗೊತ್ತಿರ್ಬೋದು, ಈಗ ಕಾಟನ್ ಸೀಸನಲ್ಲಿ ನೋಡಿರ್ಬೋದು, ಶಾಲಾ ಮಕ್ಕಳು ಬೆಳಗ್ಗೆ ಬರಬೇಕಾದ್ರೆ ಮೊನ್ನೆ 2 ತಾಸು ಟ್ರಾಫಿಕ್ ಜಾಮ್ ಆಗಿತ್ತು. ಈ ಒಂದು ದೃಷ್ಟಿಯಿಂದ ಈ ಸಂಚಾರ ದಟ್ಟಣೆ ನಿಯಂತ್ರಣ ಮಾಡಬೇಕಂದ್ರೆ ರಾಯಚೂರಿಗೆ ಬರ್ತಕ್ಕಂಥ ಪ್ರತಿನಿತ್ಯ ಮುನ್ಸಿಪಾಲಿಟಿ ಅವರು ಬಂದು ಮನೆಯಿಂದ ಕಸ ಸಂಗ್ರಹಣೆ, ಅದು ಒಣ ತ್ಯಾಜ್ಯ ಸಂಗ್ರಹಣೆ ಇರ್ಬೋದು, ಹಸಿ ತ್ಯಾಜ್ಯ ಸಂಗ್ರಹಣೆ, ಈ ರೀತಿಯಾಗಿ. ಆಮೇಲೆ ಈ ಪ್ರದೇಶದಲ್ಲಿ ಹಳೆಯ ಮತ್ತು ಹದಗೆಟ್ಟ ಚರಂಡಿಗಳ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ. ಆಮೇಲೆ ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿ ಮಾರ್ಪಟ್ಟಿದೆ. ಆಮೇಲೆ ಈ ಬಡಾವಣೆಯಲ್ಲಿ ಬಹುತೇಕ ರಸ್ತೆಗಳು ನೀವು ಕೂಡ ಬಂದು ನೋಡಬಹುದು, ಮಿತ್ರರಿಗೆ ನಿಮಗೆ ಮನವಿ ಮಾಡ್ತೀವಿ. ಇಲ್ಲಿರ್ತಕ್ಕಂಥ ಭಾಳ ರಸ್ತೆಗಳು ಹದಗೆಟ್ಟಿದೆ. ಬಡಾವಣೆಯಲ್ಲಿರ್ತಕ್ಕಂಥ ಭಾಳ ರಸ್ತೆಗಳು ಕೂಡ ಹದಗೆಟ್ಟು ಇಲ್ಲಿರ್ತಕ್ಕಂಥ ಬೀದಿ ದೀಪಗಳ ನಿರ್ವಹಣೆ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಆಮೇಲೆ ನಿಮ್ಗೆ ಗೊತ್ತಿಲ್ಲ, ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಭಾಳ ದುರ್ವಾಸನೆ. ನಿಮ್ಗೆ ಗೊತ್ತಿರ್ಬೋದು, ಒಂದು ಒಳಚರಂಡಿ ವ್ಯವಸ್ಥೆನೂ ಆಗಿಲ್ಲ, ಮತ್ತೆ ಏನು ಪಾರಂಪರಿಕವಾಗಿರ್ತಕ್ಕಂಥ ಚರಂಡಿಗಳ ಒಂದು ಇದು ಕೂಡ ಮೇಂಟೈನ್ ಆಗ್ತಾ ಇಲ್ಲ. ಆಮೇಲೆ ನಿಮ್ಗೆ ಗೊತ್ತಿರ್ಬೋದು, ಘನ ತ್ಯಾಜ್ಯ ಸಂಗ್ರಹಣೆ ಇಲ್ಲಿ 15 ದಿನಕ್ಕೊಮ್ಮೆ, ಡೈಲಿ ಬರ್ತಾ ಇಲ್ಲ, 15 ದಿನಕ್ಕೊಮ್ಮೆ ಬಂದು ಇಲ್ಲಿರ್ತಕ್ಕಂಥ ಒಂದು ಪ್ರದೇಶ ವರ್ಷಗಳಿಂದ ನಿಲ್ತಾ ಇತ್ತು. ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಜನರು ಕೂಡ ಬಂದು ನಮ್ಮ ಯರಮರಸ್ ರೈಲ್ವೆ ಸ್ಟೇಷನ್ ಅಲ್ಲಿ ಇಂಟರ್ಸಿಟಿ ಟ್ರೈನ್ ಹತ್ತು ಹೋಗ್ತಾ ಇದ್ರು. ಅದೇನಾಯ್ತು ಗೊತ್ತಿಲ್ಲ, ಕೋವಿಡ್ ಅಲ್ಲಿ ಇಂಟರ್ಸಿಟಿ ಸ್ಟೇಷನ್ ಸ್ಟಾಪ್ ಆಗಿ ನಿಂತು ಬಿಡ್ತು. ಅದಾದ್ಮೇಲೆ ಪೋಸ್ಟ್ ಕೋವಿಡ್ ಅಲ್ಲಿ ಯರಮರಸ್ ರೈಲ್ವೆ ಸ್ಟೇಷನ್ ಅಲ್ಲಿ ಇಂಟರ್ಸಿಟಿ ನಿಲ್ತಾ ಇಲ್ಲ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಜನ ಸೈದಾಪುರ ಆಗಿರ್ಬೋದು, ಚಿಕ್ಕಸೂರು ಆಗಿರ್ಬೋದು, ಚೇಗುಂಟ ಆಗಿರ್ಬೋದು, ಯಾದಗಿರಿಗಳಿಗೆ ಆ ಒಂದು ಕೂಲಿ ಕೆಲಸಕ್ಕೆ, ಒಂದು ವ್ಯಾಪಾರಕ್ಕೆ, ಒಂದು ಜಾಬ್ ಹೋಲ್ಡರ್ಸ್ ಆಗಲಿ ಬಹಳ ಅನುಕೂಲ ಇದೆ. ಇದನ್ನ ಬಹಳ ನಾವು ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ಮಲ್ಲಣ್ಣ ನಾಯಕ್, ಹನುಮೇಶ್ ದಂಡ, ಸಿದ್ದಪ್ಪ ಪೂಜಾರಿ, ಅಫ್ಜಲ್ ಪಾಷಾ, ಮಹೇಶ್ ಕುಮಾರ್ ಇದ್ದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಂಘಟನೆಗಳ ಪ್ರತಿಭಟನೆ ಪ್ರದರ್ಶನ ಸತ್ಯಾಗ್ರಹಕ್ಕಾಗಿ ಇರುವ ಟಿಪ್ಪು ಸುಲ್ತಾನ್ ಉದ್ಯಾನವನ ಜಾಗೆಯನ್ನು ಅಭಿವೃದ್ಧಿಪಡಿಸಿ ಮೂಲ ಸೌಲಭ್ಯ ಕಲ್ಪಿಸಬೇಕೆಂದು ಮನುವಾದಿ, ಫ್ಯಾಸಿಸ್ಟ್ ವಿರೋಧಿ ಜನ
ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಾರ್ವಜನಿಕ ಪ್ರತಿಭಟನೆ ಪ್ರದರ್ಶನ. ಸತ್ಯಾಗ್ರಹಕ್ಕೆ ಮುಂದಾದ ಪ್ರಜಾಸತ್ತಾತ್ಮಕ ಚಟುವಟಿಕೆಗಳಿಗೆ ಅಲ್ಲಿ ಜಾಗವೇ ಇಲ್ಲ. ಸದರಿ ಕಚೇರಿ ಅಕ್ಕಪಕ್ಕದಲ್ಲಿ ಅನ್ನ, ನೀರು, ಔಷಧಿ ಮುಂತಾದ ಯಾವ ಅನುಕೂಲಗಳು ಇಲ್ಲ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮಾದರಿಯಲ್ಲಿ ರಾಯಚೂರು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನ ಅಭಿವೃದ್ಧಿಪಡಿಸಬೇಕು. ಕುಡಿಯುವ ನೀರಿನ ಸ್ವಚ್ಛತೆ, ವಿದ್ಯುತ್ ದೀಪ ಸಮೇತ ಉದ್ಯಾನವನವನ್ನು ಸಾರ್ವಜನಿಕ ಸಭೆ, ಸಮಾರಂಭ, ಪ್ರತಿಭಟನಾ ಪ್ರದರ್ಶನಕ್ಕೆ ಮೀಸಲಿಡಬೇಕೆಂದು ಒತ್ತಾಯಿಸಿದರು. ಟಿಪ್ಪು ಸುಲ್ತಾನ್ ಉದ್ಯಾನವನ ಅಭಿವೃದ್ಧಿಪಡಿಸಬೇಕು, ನಗರಸಭೆಯಿಂದ ನಿರ್ವಹಣೆ ಮಾಡಬೇಕೆಂದು ಮನವಿ ಮಾಡಿದರು. ನಾಳೆ ಹೊಸ DC ಆಫೀಸ್ ಕನ್ಸ್ಟ್ರಕ್ಷನ್ ಮಾಡಿದೆ. DC ಆಫೀಸು ಶಿಫ್ಟ್ ಆಗತ್ತೆ. ಸುಮಾರು ಅಂತಂದ್ರೆ ಒಂದು 100ಕ್ಕೂ ಹೆಚ್ಚು ಸಂಘಟನೆಗಳು, ಪಾರ್ಟಿಗಳು ರಾಯಚೂರಿನಲ್ಲಿದ್ದಾವೆ. ಆಮೇಲೆ ಹೋರಾಟ ಮಾಡಲಿಕ್ಕೆ ಹೋರಾಟಗಾರರಿಗೆ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್, ಹೋರಾಟ ಮಾಡುವ ಹಕ್ಕು ಜನರಿಗಿದೆ, ಹೋರಾಟಗಾರರಿಗಿದೆ. ಅದೇ ಹೊತ್ತಿನಾಗ ಈ ಆಫೀಸ್ ಶಿಫ್ಟ್ ಆದಮೇಲೆ ಮೆಮೊರಂ ತಗೊಳ್ಳಿಕ್ಕೆ, ಹೋರಾಟ ಮಾಡಲಿಕ್ಕೆ ನಮಗೆ ಆ ವಿಧಾನಸೌಧ ಮುಂದೆ ಜಾಗ ಕೊಡಬೇಕು. ಇದ್ರ ಮುಂದೆ ಏನಿರ್ತಾರೆ ಉದ್ಯಾನವನ, ಅದನ್ನು ಡೆವಲಪ್ಮೆಂಟ್ ಮಾಡಬೇಕು. ಅದ್ರ ಸಂಬಂಧಪಟ್ಟಂಗೆ ಹೋರಾಟಗಾರರಿಗೆ ಅನುಕೂಲ ಮಾಡಬೇಕು. ಯಾಕಂದರೆ ಬೆಂಗಳೂರಿನಾಗ ಎಲ್ಲ ಹೋರಾಟಗಾರರಿಗೆ ಫ್ರೀಡಮ್ ಪಾರ್ಕ್ ಅಂತ ಐತೆ. ಆ ಟೈಪು ನಮಗೆ ಸ್ವತಂತ್ರ, ಯಾಕಂದರೆ ಕಾನ್ಸ್ಟಿಟ್ಯೂಷನಲ್ ರೈಟು ಎಲ್ಲ ಹೋರಾಟಗಾರರಿಗೆ. ನಮಗೆ ಒಂದು 2 ಎಕರೆ 3 ಎಕರೆ ನೀವು ಅಲ್ಲಿ ಶಿಫ್ಟ್ ಮಾಡೋದಾದ್ರೆ ಅಲ್ಲಿ ನಮಗೆ ಹೋರಾಟಗಾರರಿಗೆ ಜಾಗನ ಅನುಕೂಲ ಮಾಡಿಕೊಡ್ಲಿಕ್ಕೆ ಮುಂದಾಗಬೇಕು. ಜಾಗದ ಜೊತೆ ಅಲ್ಲಿ ನಾಗರಿಕ ಸೌಲಭ್ಯಗಳಿದಾವೆ, ನೀರು, ಶೌಚಾಲಯ ಅದೆಲ್ಲ ಅಟ್ಲೀಸ್ಟ್ ಡೆವಲಪ್ ಮಾಡಬೇಕಲ್ಲ. ಈಗ ಸುಮಾರು ಒಂದೊಂದು ಕೋಟಿ, ಹೌದಲ್ವಾ? ಹೋರಾಟಗಾರರಿಗೆ ಅದು ಮಾಡಲಿಕ್ಕೆ ನೀವೆಲ್ಲ ಜಿಲ್ಲಾಡಳಿತ ಮುಂದಾಗಬೇಕು. ಈ ಸಂದರ್ಭದಲ್ಲಿ ಪ್ರಗತಿಪರ ಪಕ್ಷಗಳು ಮತ್ತು ಸಂಘಟನೆಗಳ ಮುಖಂಡರಾದ ಜಿ ಅಮರೇಶ್, ಮಾರಪ್ಪ ಹರವಿ, ಸಮದ್ ಪಾಷಾ, ಆಂಜನೇಯ ಕುರುಬದೊಡ್ಡಿ, ಲಕ್ಷ್ಮಣ್ ಮಂಡಲಗೇರ, ವಿಶ್ವನಾಥ್ ಪಟ್ಟಿ, MR ಬೇರಿ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನ್ಮಾನ್ಯ ಶ್ರೀ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ಜನಪ್ರಿಯ ಶಾಸಕರು ಹಾಗೂ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರು ರಾಯಚೂರು. ಸನ್ನಿ ಮಹಾರಾಜ್, ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತರ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಹಾಗೂ ಯುವಜನ ನಾಯಕ ರಾಯಚೂರು ಮತ್ತು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು. ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹೆಸರನ್ನು ಪದೇ ಪದೇ ಉಚ್ಚರಿಸುವ ಬದಲು ದೇವರನ್ನು ಸ್ಮರಿಸಿದರೆ 7 ಜನ್ಮಗಳ ಸ್ವರ್ಗ ದೊರೆಯುತ್ತಿತ್ತು ಎಂದೇಳಿ ಅವಮಾನ ಮಾಡಿದ್ದಾರೆ. ದೇಶದ ಬಹುಸಂಖ್ಯಾತರಾದ SC, ST, OBC ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ವಿದ್ಯೆ,
ಆಸ್ತಿ ಅಧಿಕಾರವನ್ನು ನಿರಾಕರಿಸಿಕೊಂಡು ಬಂದ ಮನುವಾದಿ ಮೇಲ್ಜಾತಿಗೆ ಸೇರಿದ ಅಮಿತ್ ಶಾ ಮತ್ತು ಅವರ ಬಿಜೆಪಿ ಹಾಗೂ ಆರ್ಎಸ್ಎಸ್ನವರಿಗೆ ಸ್ವಾತಂತ್ರ್ಯ ಸಮಾನತೆಯ ಆಶಯಗಳನ್ನು ಎಂದು ಒಪ್ಪಿಕೊಂಡಿಲ್ಲ. ಹೀಗಾಗಿ ಯಾವ ಅವಕಾಶ ಸಿಕ್ಕಿದ್ದಾಗಲೆಲ್ಲ ಬಾಬಾ ಸಾಹೇಬರ ಸಂವಿಧಾನ ಮೀಸಲಾತಿ ಕುರಿತು ಕೇವಲ ಅವಹೇಳನವಾಗಿ ಮಾತನಾಡುವುದು ರೂಢಿಯಾಗಿದೆ ಎಂದು ಆಪಾದಿಸಿದರು. ಮನುವಾದಿ ಮನಸ್ಥಿತಿಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಂತ್ರಿಯಾಗಿ ಮುಂದುವರೆಯಲು ಯಾವುದೇ ನೈತಿಕತೆ ಇಲ್ಲ, ಕೂಡಲೇ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಸಲ್ಲಿಸಲಾಯಿತು. ಅಮಿತ್ ಶಾ ಅವರು ತನ್ನ ಕುತಂತ್ರ ಬುದ್ಧಿಯಿಂದ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಏನು ದಲಿತರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೆಸರು ತಗೊಳ್ಳೋದ್ರಿಂದ ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ. ಅದೇ ಒಂದು ಹೆಸರನ್ನ ದೇವರ ಹೆಸರು ತಗೊಂಡಿದ್ರೆ ಸ್ವರ್ಗ ಸಿಗ್ತಿತ್ತು ಅಂತಕ್ಕಂಥ ಒಂದು ಉವಾಚ್ಯ ಮಾತನಾಡಿದ್ದು ಭಾಳ ನಾವು ಖಂಡಿಸ್ತೀವಿ ಈ ಮಾತನ್ನು. ಅಮಿತ್ ಶಾ ಅವರೇ, ನೀವೇನಾದರೂ ಇವತ್ತೊಂದು ದಿವಸ ಮಂತ್ರಿಯಾಗಿ ಪಾರ್ಲಿಮೆಂಟ್ನಲ್ಲಿ ಇರಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚನೆ ಮಾಡಿದ ಸಂವಿಧಾನದ ಅಡಿಯಲ್ಲಿ ಅಂತಕ್ಕಂಥದ್ದು ಮರಿಬೇಡ ನೀವು. ಯಾಕಂತಂದ್ರೆ ನಾವು ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ದೇವರ ಬದಲಾಗಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ನೆನೆಸ್ತೀವಿ. ಯಾಕಂದರೆ ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಅಸ್ಮಿತೆ ಮತ್ತು ಮೇಲಾಗಿ ನಾವು ದೇವರಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾವ ಕಾಲದಲ್ಲಿ ನಮಗೆ ಯಾವ ದೇವರು ದಿಂಡ್ರುಗಳು ನಮ್ಮನ್ನು ಕಷ್ಟ ಕಾಲದಲ್ಲಿ ಯಾರೂ ನಮ್ಮನ್ನು ರಕ್ಷಣೆ ಮಾಡಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ನಂತರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನದ ಅಡಿಯಲ್ಲಿ ನಮಗೆ ಇವತ್ತು ಮಾನ ಸಮ್ಮಾನ ಗೌರವ ಎಲ್ಲ ದೊರಕಿದೆ. ಹೀಗಾಗಿ ನಮಗೆ ಇವತ್ತು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಜೈ ಭೀಮ್, ರಾಜ್ಯ ಕಾರ್ಯದರ್ಶಿ ಬಸವರಾಜ ಭಂಡಾರಿ, ಹನುಮಂತಪ್ಪ ಅತ್ತನೂರು, ಶ್ಯಾಮ್ ಸುಂದರ್, ಜಿಲ್ಲಾ ಸಂಯೋಜಕ ಬುಡ್ಡಪ್ಪ, ಎಂಆರ್ ಬೇರಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಅವಹೇಳನವಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿ ಛಲವಾದಿ ಮಹಾಸಭಾದ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ರಾಜ್ಯಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂವಿಧಾನದ ಮೇಲೆ ನಡೆದ ಚರ್ಚೆಯಲ್ಲಿ ಮಾತನಾಡುವ ವೇಳೆ ಸಂವಿಧಾನ ಶಿಲ್ಪಿಗೆ ಅವಮಾನವಾಗುವ ರೀತಿಯಲ್ಲಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿದರು. ಅಮಿತ್ ಶಾ ಹೇಳಿಕೆಯಿಂದ ಬಹುಸಂಖ್ಯಾತ ಅಂಬೇಡ್ಕರ್ ಅವರ ಅಭಿಮಾನಿಗಳಿಗೆ ನೋವುಂಟಾಗಿದೆ. ಕೂಡಲೇ ದೇಶದ ಜನರ ಕ್ಷಮೆಯಾಚಿಸಬೇಕು ಮತ್ತು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಹೇಳಿಕೆ ನೀಡುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಧಿಕ್ಕಾರ. ಅಮಿತ್ ಶಾ ಕೇಳಿ ಸರ್ಕಾರ ಅಂತ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಹೇಳಿಕೆ ನೀಡುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಹೇಳಿ ಧಿಕ್ಕಾರ. बोलो बाबा साहब अंबेडकर के बाबा साहब अंबेडकर ಅವರಿಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗಡಿಪಾರು ಮಾಡಿ ಅಮಿತ್ ಶಾ ಗಡಿಪಾರು ಮಾಡಿ ಅಮಿತ್ ಶಾ ಗಡಿಪಾರು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಹೇಳಿ ಧಿಕ್ಕಾರ. ಅಮಿತ್ ಶಾ ಕೇಳಿ ಅಮಿತ್ ಶಾ ಕೇಳಿ ಕಾನೂನಂತೆ ಕಾನೂನು. Bhavan, New Delhi, the Prime Minister, Government of New Delhi, we are all gathered to issue of remove Home Minister Amit Shah from the post of using declaratory remarks for Baba Saheb Ambedkar, architect of Indian Constitution, in the Rajya Sabha debate. Dear sir, Home Minister of Government Amit Shah has deliberately used declaratory remarks to insult Dr. Baba Saheb Ambedkar, the chief architect of Indian Constitution. The incident in Rajya Sabha
has hurt sentiment of billions of followers Dr. Babasaheb Ambedkar across the world. Therefore, you are requested to seek an apology immediately from Home Minister Amit Shah. ಈ ಸಂದರ್ಭದಲ್ಲಿ ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ವೀರೇಶ್ ಗಣದಾಳ್, ರಾಜ್ಯ ನಿರ್ದೇಶಕ ಎಂ ವಸಂತ್, ಜಿಲ್ಲಾ ಗೌರವಾಧ್ಯಕ್ಷ BA ದೊಡ್ಡಮನಿ, ಪ್ರಧಾನ ಕಾರ್ಯದರ್ಶಿ ವಿಜಯ್ ಪ್ರಸಾದ್, ಉಪಾಧ್ಯಕ್ಷ ಯಲ್ಲಪ್ಪ, ರಾಮಪ್ಪ, ರಮೇಶ್, ನರಸಪ್ಪ, ಗೋವಿಂದ್ ರಾಜ್, ಅಪ್ಪುರಾಜ್ ಸೇರಿದಂತೆ ಅನೇಕರು ಇದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಅವಹೇಳನವಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿ ಭಾರತೀಯ ಬೌದ್ಧ ಮಹಾಸಭಾ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ರಾಜ್ಯಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂವಿಧಾನದ ಮೇಲೆ ನಡೆದ ಚರ್ಚೆಯಲ್ಲಿ ಮಾತನಾಡುವ ವೇಳೆ ಸಂವಿಧಾನ ಶಿಲ್ಪಿಗೆ ಅವಮಾನವಾಗುವ ರೀತಿಯಲ್ಲಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿದರು. ಅಮಿತ್ ಶಾ ಹೇಳಿಕೆಯಿಂದ ಬಹುಸಂಖ್ಯಾತ ಅಂಬೇಡ್ಕರ್ ಅವರ ಅಭಿಮಾನಿಗಳಿಗೆ ನೋವುಂಟಾಗಿದೆ. ಕೂಡಲೇ ದೇಶದ ಜನರ ಕ್ಷಮೆ ಯಾಚಿಸಬೇಕು ಮತ್ತು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿದರು. Of regarding moving Home Minister Amit Shah from the post of using derogatory remarks of Babasaheb Ambedkar, the architect of Indian Constitution, in the Rajya Sabha debate. Madam and sir, Home Minister of your government Amit Shah has deliberately used derogatory remarks to insult Dr. Babasaheb Ambedkar. ಈ ಸಂದರ್ಭದಲ್ಲಿ ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾಧ್ಯಕ್ಷ ವಿಜಯ್ ಪ್ರಸಾದ್ ಪಿ, BA ದೊಡ್ಡಮನಿ, ಎಂ ವಸಂತ್, ವೀರೇಶ್ ಗಾಣದಾಳ್, ಚಂದ್ರಶೇಖರ್, ನಾಗರಾಜ್, ಪ್ರವೀಣ್ ವೈ, ಸಣ್ಣ ಈರಣ್ಣ, ಜೈ ಭೀಮ್, ಉಮೇಶ್, ಚನ್ನರಾಯುಡು, ಅರುಣ್, ರಾಜಶೇಖರ್, ಉಮೇಶ್, ಗೌತಮ್, ಉದಯ್ ಕಿರಣ್ ಸೇರಿದಂತೆ ಅನೇಕರು ಇದ್ದರು. ಕಾರು ಆಟೋ ನಡುವೆ ಡಿಕ್ಕಿ ಸಂಭವಿಸಿದ್ದು ಓರ್ವ ವ್ಯಕ್ತಿ ಮೃತಪಟ್ಟಿದ್ದು 6 ಜನರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ನಡೆದಿದೆ. ಯಕ್ಲಾಸ್ಪುರ್ ಸಮೀಪದ ಬೈಪಾಸ್ ರಾಜ್ಯ ಹೆದ್ದಾರಿ ಸಮೀಪ ಸೋಮವಾರ ಸಂಜೆ ಘಟನೆ ಸಂಭವಿಸಿದೆ. ಘಟನೆಯಲ್ಲಿ ಓರ್ವ ವ್ಯಕ್ತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಮೃತಪಟ್ಟಿರುವ ವ್ಯಕ್ತಿ ಮಧುಸೂದನ್, ವಯಸ್ಸು 40, ಹೊಸಪೇಟೆ ಗ್ರಾಮದ ನಿವಾಸಿ ಎಂದು ತಿಳಿದು ಬಂದಿದೆ. ಅಪಘಾತದಲ್ಲಿ ಬೀರಲಿಂಗಪ್ಪ, ವಯಸ್ಸು 58, ಅವರ ಕಾಲು ಮುರಿದು ಹೋಗಿದೆ. ಗಂಭೀರವಾಗಿ ಗಾಯಗೊಂಡವರು ನಾಗಮ್ಮ, ವಯಸ್ಸು 30, ಬಸಮ್ಮ, ವಯಸ್ಸು 57, ಉಮಾದೇವಿ, ವಯಸ್ಸು 30, ಸುರೇಶ್, ವಯಸ್ಸು 40 ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮರ್ಚಡ್ ಗ್ರಾಮದಿಂದ ರಾಯಚೂರಿಗೆ ಬರುತ್ತಿದ್ದ ಆಟೋಗೆ ಅತಿ ವೇಗವಾಗಿ ಬಂದು ಕಾರು ಚಾಲಕನ ನಿರ್ಲಕ್ಷ್ಯದಿಂದ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ತೀವ್ರವಾಗಿ ವ್ಯಕ್ತಿ ಮಧುಸೂದನ್ ಗಂಭೀರವಾಗಿದ್ದು ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ. ಗಾಯಾಳುಗಳು ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗೃಹ ರಕ್ಷಕ ದಳದ ವಾರ್ಷಿಕ ದಿನಾಚರಣೆ. ಸಮಾಜ ಸ್ವಾಸ್ಥ್ಯ ಕಾಪಾಡುವಲ್ಲಿ ಗೃಹ ರಕ್ಷಕದ ಸೇವೆ ಸ್ಮರಣೀಯ. ಶಿವಾನಂದ್ ಭಜಂತ್ರಿ. ಎನ್ಆರ್ಎಸ್ ವಾರ್ಡಿನಲ್ಲಿ ಸೌಕರ್ಯಗಳ ಕೊರತೆ, ಕ್ರಮ ವಹಿಸದಿದ್ದರೆ ಹೆದ್ದಾರಿ ತಡೆದು ಪ್ರತಿಭಟನೆ. ಶಿವಕುಮಾರ್ ಪೊಲೀಸ್ ಪಾಟೀಲ್. ಟಿಪ್ಪು ಸುಲ್ತಾನ್ ಗಾರ್ಡನ್ ಅಭಿವೃದ್ಧಿಪಡಿಸಲು ಆಗ್ರಹಿಸಿ ಮನುವಾದಿ ಫಾಸಿಸ್ಟ್ ವಿರೋಧಿ ಜನತಾರಂಗ ಮನವಿ. ಕೇಂದ್ರ ಗೃಹ ಅವಿತ ರಾಜೀನಾಮೆಗೆ ಆಗ್ರಹಿಸಿ ಬಿಎಸ್ಪಿ ಮನವಿ. ಅಮಿತ್ ಶಾ ಹೇಳಿಕೆ ವಿರೋಧಿಸಿ ಛಲವಾದಿ ಮಹಾಸಭಾ ಮನವಿ.
ದಲಿತರಿಗೆ ಅಪಮಾನ, ಕೇಂದ್ರ ಸಂಪುಟದಿಂದ ಶಾ ಕೈಬಿಡಲು ಆಗ್ರಹ. ಮರ್ಚಡ್ ಗ್ರಾಮದಲ್ಲಿ ರಸ್ತೆ ಅಪಘಾತ, 5 ಗಾಯ.